ಶ್ರೀಕೃಷ್ಣನ ಅನ್ಯಾದೃಶ್ಯವಾದಂತ ಭಕ್ತೆ ಮೀರಾದೇವಿ, ಮೀರಾಬಾಯಿ ಅಂತೂ ಕರೀತಾರೆ. ಭಕ್ತಿಗೆ ಆಕೆ ಮತ್ತೊಂದು ಹೆಸರು. ಒಂದು ಬಾರಿ ಆಕೆಗೆ ಕೃಷ್ಣನ ಕೊಳಲ್ ಧ್ವನಿ ಕೇಳಿಸ್ಬಿಡ್ತಂತೆ. ಕೃಷ್ಣ ತನ್ನನ್ನೇ ಕರೀತಿದ್ದಾನೆ ಅಂತ ಹೇಳಿ ಹೊರಟೇ ಬಿಟ್ರು. ಬೃಂದಾವನಕ್ಕೆ ಹೋದ್ಲು. ಆ ಬೃಂದಾವನೀಧೀಶ ಇದ್ದಾನಲ್ಲ ಮಥುರೇಶ, ಅವನ ದರ್ಶನ ಮಾಡಬೇಕು ಅಂತ ಹೊರಟು. ಅವಳ ಜೊತೆಗೆ ಆಕೆ ಸಖಿಯರೆಲ್ಲ ಸೇರ್ಕೊಂಡ್ರು. ಅವ್ ದಾರಿಲೆಲ್ಲ ಹಾಡ್ಕೊಂಡು ಮನ ಬಂದ ಕುಣಿದು ಸಂತೋಷದಿಂದ ಬೃಂದಾವನ ಸೇರಿದ್ರು. ನೇರವಾಗಿ ಕೃಷ್ಣನ ಗುಡಿ ಕಡೆ ನಡೆದ್ರು. ಆ ಹೊತ್ತಿಗೆ ಕೃಷ್ಣನ ದೇವಸ್ಥಾನದೊಳಗೆ ಚೈತನ್ಯ ಮಹಾಪ್ರಭು ಇದ್ರಲ್ಲ, ಅವ್ರ ಶಿಷ್ಯರೊಬ್ಬ ಧ್ಯಾನ ಮಾಡ್ತಿದ್ರಂತೆ. ಆತ ಅಖಂಡ ಬ್ರಹ್ಮಚಾರಿ. ಅವ್ರ ಸಂಪ್ರದಾಯದ ಪ್ರಕಾರ ಅವ್ರಿರುವ ಸ್ಥಳದೊಳಗೆ ಹೆಣ್ಮಕ್ಳು ಬರೋ ಹಾಗಿಲ್ಲ. ಅಷ್ಟೇ ಅಲ್ಲ, ಹೆಣ್ಣಿನ ಧ್ವನಿ ಕೂಡ ಕೇಳಿಸಬಾರದಲ್ಲಿ. ನೈಷ್ಠಿಕ ಬ್ರಹ್ಮಚಾರಿ ಆದ್ರಿಂದ ಸ್ತ್ರೀ ಅನ್ನೋದು ಸಾಧನೆಗೆ ಒಂದು ಅಡಚಣೆ ಅಂತ ತಿಳ್ಕೊಂಡಿದ್ದವರು. ಅವ್ರ ದೇವಸ್ಥಾನದಲ್ಲಿ ಇರೋದ್ರಿಂದ ಯಾವ ಮಹಿಳೆನೂ ದೇವಸ್ಥಾನದ ಹತ್ರ ಬರಬಾರದು ಅಂತ ಆಜ್ಞೆ ಆಗಿತ್ತು. ಅದಕ್ಕೆ ದೇವಾಲಯ ಸುತ್ತ 10-20 ಜನ ತರುಣರಿಂತು ಕಾಯ್ತಾ ಇದ್ರು. ಗುರುಗಳು ಧ್ಯಾನಕ್ಕೆ ಸಿದ್ಧಿಗೆ ಭಂಗ ಬರಬಾರ್ದಲ್ಲ. ಅಪ್ಪ ಮೀರಾಬಾಯಿಗೆ ಈ ವಿಷಯ ಗೊತ್ತು. ಸಖಿಯರೊಡನೆ ಹಾಡ್ತಾ ಹಾಡ್ತಾ ದೇವಸ್ಥಾನ ಒಳಗೆ ಹೋಗ್ಬೇಕು ಅಂತ ಹೊರಟು. ಅಲ್ಲಿ ತರುಣ ಆಕೆ ಅಂತ ತಡೆದ. ಯಾಕಣ್ಣ ದೇವಸ್ಥಾನ ಒಳಗೆ ಹೋಗ್ಬಾರ್ದಾ ಅಂತ ಕೇಳಿದ್ಲು ಮೀರಾ. ಹೌದೌದು, ಈಗ ಯಾವ ಮಹಿಳೆನೂ ದೇವಸ್ಥಾನ ಪ್ರವೇಶ ಮಾಡೋ ಹಾಗಿಲ್ಲ ಅಂದ. ಯಾಕೆ, ಕೃಷ್ಣನಿಗೆ ಏನಾದ್ರೂ ತೊಂದರೆ ಆಗಿದೆಯಾ ಅಂತ ಕೇಳಿದ್ಲಾಕೆ. ಭಕ್ತಿ ಅಲ್ವಾಕೆ, ಹುಚ್ಚಂಗಸೆ. ಕೃಷ್ಣನಿಗೇನಾದೀತು? ನನ್ನ ಗುರುಗಳು ಒಳಗಡೆ ಧ್ಯಾನ ಮಾಡ್ತಿದ್ದಾರೆ, ಆದ್ರಿಂದ ಯಾವ ಮಹಿಳೆಯೂ ಹೋಗೋಂಗಿಲ್ಲ ಅಂದ್ರು. ಮಹಿಳೆಯಿಂದ ಅವ್ರಿಗೇನು ತೊಂದರೆ ಆಗ್ತದೆ ಅಂತ ಮೀರಾ ಕೇಳಿದ್ರು. ಆತ ಹೇಳ್ದ, ನಿನಗೆ ಗೊತ್ತಿಲ್ಲ, ನನ್ನ ಗುರುಗಳು ಚೈತನ್ಯ ಸಂಪ್ರದಾಯದ ಅಖಂಡ ಬ್ರಹ್ಮಚಾರಿಗಳವರು. ತಕ್ಷಣ ಮೀರಾ ಕೇಳಿದ್ಲು, ಅವ್ರ ಗಂಡಸರು ಹೆಂಗಸರು ಅಂತೇಳಿ. ಆತ ಕನಿಕರದಿಂದ ಹೇಳ್ದ, ಅಯ್ಯೋ ಹೇಳ್ತಿದ್ದೇನಲ್ವಾ, ನನ್ನ ಗುರುಗಳು ಚೈತನ್ಯ ಸಂಪ್ರದಾಯದವರು ಬ್ರಹ್ಮಚಾರಿಗಳು ಅಂತ ಹೇಳ್ತೀನಿ, ಗೊತ್ತಾಗಲ್ವಾ ನಿನಗೆ? ಅವ್ರ ಗಂಡಸರು, ಅದಕ್ಕೆ ಹೆಂಗಸರ ಮುಖದರ್ಶನ ಕೂಡ ಮಾಡಲ್ಲ ಅವರು. ಸಾಕ್ ತಕ್ರ ರೆಡಿ ಆ ಕಡೆಗೆ ಅಂತ ಹೇಳಿದ. ತಕ್ಷಣ ಮೀರಾ ಹೇಳಿದಂತ ಮಾತು ಅಂತ ಅದ್ಭುತ ಮಾತು. ಹಾಗಾದ್ರೆ ನಿಮ್ ಗುರು ಹೊರಗೆ ಬರೋಕೆ ಹೇಳ ಮೊದಲು. ಯಾಕಂದ್ರೆ ನಮ್ಮ ಕೃಷ್ಣನ ಮುಂದೆ ಮತ್ತೊಬ್ಬ ಗಂಡಸು ಹೋಗ್ಬಾರ್ದು. ಅವನೊಬ್ಬನೇ ಪರಮ ಪುರುಷೋತ್ತಮ. ಅವನ ಭಕ್ತರೆಲ್ಲ ಸ್ತ್ರೀಯರಿದ್ದ ಹಾಗೆ ಆ ಸೇವಾ ಭಾವದಿಂದಾನೇ ಹೋಗ್ಬೇಕು. ನಿಜವಾಗಿಯೂ ಸ್ತ್ರೀ ಆಗಿರ್ಬೇಕು, ಇಲ್ಲವೇ ಸ್ತ್ರೀ ಭಾವದಿಂದ ಹೋಗ್ಬೇಕು. ಭಗವಂತ ಭಕ್ತರ ಸಂಬಂಧ ಪತಿ ಸತಿ ಭಾವದಲ್ಲೇ ಇರಬೇಕು. ಇದು ಬಹಳ ಮುಖ್ಯ ಸ್ನೇಹಿತರೆ. ಯಾವಾಗಲೂ ನಮ್ಮಲ್ಲಿ ಗುರು ಪುಲ್ಲಿಂಗ, ಶಿಷ್ಯ ಸ್ತ್ರೀಲಿಂಗ ಅಂತ ಹೇಳ್ತಾರೆ. ಭಗವಂತ ಪುಲ್ಲಿಂಗ, ಎಲ್ಲ ಭಕ್ತರು ಸ್ತ್ರೀಲಿಂಗ. ದೇಹದಿಂದ ಪುರುಷಾಕಾರ ಇರಬಹುದು, ಸ್ತ್ರೀ ಆಕಾರ ಇರಬಹುದು. ಆದರೆ ಭಗವಂತನ ಪ್ರಾರ್ಥನೆ ಮಾಡುವಾಗ ನಾವೆಲ್ಲ ಸ್ತ್ರೀಯರೇ ಆಗಿರ್ಬೇಕು ಅಂತ. ಯಾಕಂದ್ರೆ ಭಗವಂತ ಮಾತ್ರ ಕೊಡುವಂಥವನು, ಉಳಿದರೆಲ್ಲ ಪಡ್ಕೊಳ್ಳುವಂಥವ್ರು. ಆದ್ದರಿಂದ ಶರಣ ಪದ್ಧತಿಯಲ್ಲಿ ಕೂಡ ಬಹಳ ಚೆನ್ನಾಗಿದೆ ಅದು. ಶರಣ ಸತಿ ಲಿಂಗಪತಿ. ಲಿಂಗ ಅನ್ನೋದು ಯಾವಾಗಲೂ ಪತಿನೇ, ಅದು ಶರಣ ಸತಿನೇ ಅವನು. ಅದಕ್ಕೆ ಮೀರಾ ಹೇಳುವಂತ ಮಾತು, ಭಗವಂತ ಭಕ್ತರ ಸಂಬಂಧ ಪತಿ ಸತಿ ಭಾವದಲ್ಲಿ ಇರಬೇಕು. ಹೊರಕರೀರಿ ಅವರು, ಅವ್ರೇನು ಕೆಲಸ ಇಲ್ಲ ಅಂತ. ಈ ಮಾತನ್ನ ಆ ಬ್ರಹ್ಮಚಾರಿ ಹೊರಗೆ ಬರ್ತಿದ್ನಲ್ಲ ಗುರು, ಪೂಜೆ ಮುಗಿಸ್ಕೊಂಡು, ಅವನು ಕೇಳಿದವನು. ಅವನು ಸಾಧನೆ ಮಾಡಿದವನು, ಸಣ್ಣವನಲ್ಲ, ಯೋಗ್ಯತೆ ಇರುವಂತವನು. ಯೋಗ್ಯತೆ ಇದ್ದವರಿಗೆ ಯೋಗ್ಯತೆ ಅರ್ಥ ಗೊತ್ತಾಗೋದು ಸ್ವಾಮಿ. ಹೊರಗಡೆ ಬಂದ, ಮೀರಾಳನ್ ಕಂಡ, ದೀರ್ಘದಂಡ ಪ್ರಣಾಮ ಮಾಡಿದ. ತಾಯಿ, ನಿನ್ನಿಂದ ಈ ಪಾಠ ನಾನು ಬಹಳ ಹಿಂದೆ ಕಲಿಬೇಕಾಗಿತ್ತು, ಇದು ಕಲಿಸಿದ ಉಪಕಾರ ಆಯ್ತು ಅಂತ ಹೇಳಿ ನಡೆದ. ಆತ ಹೇಳಿದ್ದು ಕರೆಕ್ಟ್ ಆಗಿದೆ. ಕೃಷ್ಣನನ್ನು ಪೂಜೆ ಮಾಡೋಕ್ ಹೋದ್ರೆ ಕೃಷ್ಣ ಒಬ್ಬನೇ ಪುರುಷೋತ್ತಮ. ನಾವೆಲ್ಲರೂ ಸ್ತ್ರೀ ಭಾವದಿಂದ ಹೋಗಬೇಕು ಭಕ್ತಿಯಾದವರು. ಯಾಕಂದ್ರೆ ಮಹಿಳೆ ನಮ್ಮ ಸಾಧನೆಗೆ ಅಡ್ಡ ಅಲ್ಲ. ಅಡ್ಡ ಆಗೋದಿದ್ರೆ ನಮ್ಮ ಮನಸ್ಸೇ ಕಾರಣ. ನಿಮ್ಮ ಮನಸ್ಸು ಬಗೆಯಾಗಿದ್ರೆ ಪಕ್ಕದಲ್ಲಿ ಯಾರು ಕೂತರೂ ಚಂಚಲ ಆಗೋದಿಲ್ಲ ಸ್ವಾಮಿ. ಅದೇ ನೀವು ಸಡಲವಾಗಿದ್ರೆ, ಮನಸ್ಸು ಅಶಕ್ತವಾಗಿದ್ರೆ, ಸಣ್ಣ ಸಣ್ಣ ಕಾರಣಕ್ಕೆ ವಿಚಲಿತವಾಗಿ ಹೋಗ್ತದೆ, ವಿಕಾರ ಆಗ್ತದೆ. ವಿಕಾರ ಆದದಕ್ಕೆ ಸ್ತ್ರೀಯರನ್ನು ಬೈಬೇಡಿ. ಬೈಬೇಕಾದದ್ದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಹತೋಟಿಯಲ್ಲಿ ಇದ್ದಿದ್ರೆ ಯಾರು ಕೂತ್ರೆ ಏನಾಗ್ಬೇಕು ನಿಮ್ಮ ಮುಂದೆ? ಅದನ್ನ ಮೀರಾ ಕಲಿಸ್ಕೊಟ್ಲು ಆ ಭಕ್ತನ ಗುರುವಿಗೆ. ಆಕೆ ಹೇಳುವಂತ ಮಾತು ನಾವು ನೆನೆಸ್ಕೋಬೇಕು ಸ್ವಾಮಿ. ಸ್ತ್ರೀ ಪುರುಷ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಪುರುಷನ ಮನಸ್ಸು ಗಟ್ಟಿಯಾಗಿದ್ರೆ ಸ್ತ್ರೀ ವಿಕಾರಕ್ಕೆ ಒಳಪಡಿಸೋದಿಲ್ಲ. ನಿಮ್ಮ ಮನಸ್ಸು ಅಶಕ್ತವಾಗಿದ್ರೆ ಯಾರಾದರೂ ವಿಕಾರ ಪಡಿಸಬಹುದು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನುಷ್ಯನಿಗೆ ಮೋಕ್ಷಕ್ಕೆ ಹೋಗೋದಕ್ಕೂ ಬಂಧನಕ್ಕೆ ಹೋಗೋದಕ್ಕೂ ಮನಸ್ಸು ಒಂದೇ ಕಾರಣ. ಮನಸ್ಸಿದ್ರೆ, ಮನಸ್ಸು ಬಿಗಿಯಾಗಿ ಹಿಡ್ಕೊಂಡ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಮನಸ್ಸನ್ನು ಸಡ್ಲ್ ಆಗಿಬಿಟ್ರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ.